ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಕುಂಬಳಕಾಯಿಲಿಂದ ಒಂದು ಸ್ವೀಟ್ ಮಾಡ್ಲತ್ತೀನಿ. ಅದ್ರದ್ದು ರೆಸಿಪಿ ಫುಲ್ ಈ ವಿಡಿಯೋದಾಗ ನೋಡ್ತೀರಿ. ಫುಲ್ ವೀಡಿಯೋ ನೋಡಿರಿ. ಇನ್ನು ಯಾರೆಲ್ಲ ನನ್ನ ಚಾನಲಲ್ಲಿ ಈ ವಿಡಿಯೋ ಅಲ್ಲಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ. ಆಲ್ ಅಂತ ಹೊಡೆದ್ರೆ ನಾನು ಮಾಡೋ ವೀಡಿಯೋಗಳು ನಿಮ್ಮ ಫೋನ್ನ ನೋಟಿಫಿಕೇಷನ್ ಬರ್ತಾವೆ. ಇನ್ನು ಕುಂಬಳಕಾಯಿಲಿಂದ ಸ್ವೀಟ್ ಅಂದಿನಲ್ವ, ಅದ್ರ ಸಲುವಾಗಿ ಕುಂಬಳಕಾಯಿ ತೊಳೆದು ಅದ್ರ ಸಪ್ಪಿ ಎಲ್ಲ ತೆಗಿಲತ್ತೀನಿ. ನಾನು ಅದು ಸಪ್ಪಿ ತೆಗಿಲತ್ತರು ನಮ್ಮ ಜಾನು ನೋಡ್ರಿ ನಾನು ಮಾಡ್ತೀನಿ ಅಂತಂದು ಸಪ್ಪಿ ತೆಗಿಲತ್ತೀನಲ್ವ, ಅದು ನೀನು ತೆಗೆದು ಈ ಕಡೆ ಹಾಕು, ನಾನು ಆ ಕಡೆ ಹಾಕ್ತೀನಿ ಅಂತ ಹಾಕ್ಲತ್ತಾಳ. ಇನ್ನು ಒಂದು ಕುಂಬಳಕಾಯಿ ಸ್ವಲ್ಪ ಎಳಿಕದಲ್ವ, ಅದ್ರ ಸಲುವಾಗಿ ಸ್ವೀಟ್ ಮಾಡ್ರಾಯ್ತಂದು ಮಾಡತ್ತೀನಿ. ಆ್ಯಕ್ಚುಲಿ 3-4 ಅವ ಕುಂಬಳಕಾಯಿ, ಬಟ್ ಫಸ್ಟ್ ಟೈಮ್ ಟ್ರೈ ಮಾಡೋ ಸಲುವಾಗಿ ಇವತ್ತು ಒಂದರ್ಲಿಂತ ಮಾಡಿ ನೋಡಮ್ಮಿ ಚಂದ ಆಯಿತು ಅಂತಾರೆ. ನೆಕ್ಸ್ಟ್ ಬರ್ತಾವಂತಂದು ಮಾಡಮಂತಂದು ಇಟ್ಟಿನಿ ಅಷ್ಟೇ. ಇನ್ನು ಈ ಕಡೆ ನಾನು ಗೀಚ್ಲತ್ತೀನಲ್ವ, ಒಂದು ಹಾಫ್ ನಾನು ಗೀಚ್ಲತ್ತೀನಿ, ಒಂದು ಹಾಫ್ ಇಟ್ಟರೆ ಜಾನು ಗೀಸ್ತೀನಿ ಅಂತಂದು ಈ ಕಡೆ ತೊಗೊಂಡು ಗೀಚ್ಲತ್ತಾಳ. ಆ್ಯಕ್ಚುಲಿ ನಾನು ಇದ್ರಲಿಂತ ಗೀಚ್ಬೇಕಂತೆ ತೊಗೊಂಡೆ, ಇದ್ರಲಿಂತ ಸ್ಲೋ ಆಲತ್ತದಂತ ಮತ್ತು ಇದು ತೊಗೊಂಡಿನಿ. ನಾನು ಗೀಚ್ಲತ್ತೀನಲ್ವ, ಅದು ಗ್ರೇಡರ್ ತೊಗೊಂಡು ಗೀಚ್ಕೊಲತ್ತೀನಿ. ಇನ್ನು ಅದ್ರ ಭೀ ಸ್ವಲ್ಪ ದಪ್ಪದಲ್ಲಿಂತ ಗೀಚ್ಲತ್ತೀನಿ, ಯಾಕಂದ್ರೆ ಎಳಿಕದಲ್ವ ಕುಂಬಳಕಾಯಿ, ಹಾಗಾಗಿ ನಾನು ಸ್ವಲ್ಪ ದಪ್ಪಗೆ ಗೀಚ್ಕೊಳ್ಲತ್ತೀನಿ. ಅದ್ರ ಸಲುವಾಗಿ ಸ್ವಲ್ಪ ಫಾಸ್ಟಾಗಿ ಆಗ್ಲತ್ತದ. ಇನ್ನು ಇದು ಕುಂಬಳಕಾಯಿ ಎಲ್ಲ ಗೀಚ್ಕೊಂಡಿದ್ಮೇಲೆ ಇನ್ನು ಇದ್ರದ್ದೆಲ್ಲ ಫುಲ್ಲು ಅಂದರೆ ಸ್ವೀಟ್ ಸಲುವಾಗಿ ಏನೇನು ಬೇಕು ಅದೆಲ್ಲ ಕಟ್ ಮಾಡ್ಕೊಂಡಿನಿ. ಡ್ರೈ ಫ್ರೂಟ್ಸ್ಗಳೆಲ್ಲ ನಾನು ಹಾಕೋದೇ ಬಾದಾಮು, ಕಾಜು ಮತ್ತು ಕಿಸ್ಮಿಸ್. ಯಾವ ಸ್ವೀಟಿಗೆ ಅಲ್ಲಿ ಪಿಸ್ತಾ ಇರ್ತಾವೆ, ಕುಂಬಳಕಾಯಿ ಬೀಜ ಇರ್ತಾವೆ, ಬಟ್ ಅವೆಲ್ಲ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಅಂತಂದು ನಾನು ಹಾಕೋದೆ ಇವು 3. ಅವೆಲ್ಲ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡು 1-2 ಚಮಚ ತುಪ್ಪ ಹಾಕೀನಿ. ಸ್ವಲ್ಪ ಜಾಸ್ತಿ ಹಾಕಿಲ್ಲ ನಾನು, ಯಾಕಂದ್ರೆ ಸ್ವಲ್ಪ ನನಗೂ ಗಂಟಲದು ಖರಾಬ್ ಆಗ್ಯದ. ಹಾಗಾಗಿ 1-2 ಚಮಚ 1.5 ಚಮಚ ಅಷ್ಟೇ ಹಾಕೀನಿ, ಅಂದ್ರೆ ಗಟ್ಟಿ ಆಗ್ಯದ. ಅದ್ರದ್ಲಿಂತ 2 ಚಮಚ ಅಂತ ಹಾಕಿದ್ರೆ 1 ಚಮಚ ಆಯ್ತದ ಅಂತ ಹಾಕೀನಿ. ಇನ್ನು ಅದು ಗರಮ್ ಆಗಿದ್ಮೇಲೆ ಡ್ರೈ ಫ್ರೂಟ್ಸ್ಗಳು ಕಟ್ ಮಾಡಿ ಇಟ್ಕೊಂಡಿನಲ್ವ, ಅವೆಲ್ಲ ಹುರ್ಕೊಳ್ಲತ್ತೀನಿ ನಾನು ಫಸ್ಟ್ ತುಪ್ಪದಾಗ. ನಾನು ಯಾವಾಗ ಸ್ವೀಟ್ ಮಾಡ್ರೂ ಭೀ ಇದೇ ಥರ ಮಾಡ್ತೀನಿ, ಮತ್ತು ಒಂದು ಸರ್ತಿ ಹುರ್ಕೊಂಡು ಅದು ಮಾಡಲ್ಲ. ಹಾಗಾಗಿ ಫಸ್ಟು ಇವೆಲ್ಲ ಹುರ್ಕೊಳತ್ತೀನಿ ಡ್ರೈ ಫ್ರೂಟ್ಸ್ಗಳು ಹುರ್ಕೊಳತ್ತೀನಿ. ಇವೆಲ್ಲ ಹುರ್ಕೊಂಡಿದ್ಮೇಲೆ ಇದಕ್ಕೆ ಗೀಚ್ಕಿಟ್ಕೊಂಡಿನಲ್ವ ಕುಂಬಳಕಾಯಿ, ಅದು ಹಾಕ್ಕೊಳತ್ತೀನಿ. ಆ್ಯಕ್ಚುಲಿ ಸಣ್ಣದೇ ಅದ, ಎಳಿಕಿತ್ತು, ಅದರಲ್ಲಿಂತ ಒಂದೇ ಮಾಡ್ರಾಯ್ತಂತಂದು ಮಾಡ್ಲತ್ತೀನಲ್ವ, ಹಾಗಾಗಿ ಇದು ಜಾಸ್ತಿ ಕಾಣ್ತು. ಬಟ್ ಅದೆಲ್ಲ ಆಗಿದ್ಮೇಲೆ ಸ್ವೀಟ್ ಆಗಿದ್ಮೇಲೆ ಒಂದು 3 ಇಲ್ಲ 4 ಬಟ್ಟಲು ಅಷ್ಟೇ ಆಗಿತ್ತು. ಹಾಗಾಗಿ ಇನ್ನೊಂದು ಸರ್ತಿ ಟ್ರೈ ಮಾಡ್ಕೋತೀನಿ ಯಾವಾಗಾದರೂ. ಸೂಪರ್ ಟೇಸ್ಟ್ ಅಂತೂ ಆಗಿತ್ತು. ವಿಡಿಯೋ ಕೊಡೆ ತನಕ ನೋಡಿರಿ. ಆಲ್ಮೋಸ್ಟ್ ಎಲ್ಲರೂ ಕುಂಬಳಕಾಯಿಲಿಂತು ಪಲ್ಯ ಮತ್ತು ಚಟ್ನಿ ಅದು ಇದು ಮಾಡ್ತೇವೆ, ಬಟ್ ಸ್ವೀಟ್ ಯಾರೂ ಮಾಡಿಲ್ಲ. ಆ್ಯಕ್ಚುಲಿ ನನಗೆ ಭೀ ಗೊತ್ತಿಲ್ಲ, ಬಟ್ ಇಲ್ಲೆಲ್ಲ ನಾವು ನಮ್ಮಲ್ಲಿ ಹಾಕಿದ್ದಾಗ ಇಲ್ಲೆಲ್ಲ ಗಿಡ ಇತ್ತು, ನಾವು ಹಾಕಿದ್ದೇವೆ ಕುಂಬಳಕಾಯಿ ಬೀಜ. ಕುಂಬಳಕಾಯಿ ಆಗಿವು, ಆಜು ಬಾಜು ಕೊಟ್ಟಾಗ ಅವ್ರು ನನಗೆ ಸ್ವೀಟ್ ಮಾಡಿಕೊಟ್ಟಿರೋ, ಆವಾಗ ಗೊತ್ತಾಗ್ಯದ ಕುಂಬಳಕಾಯಿಲಿಂತ್ವಿ ಸ್ವೀಟ್ ಮಾಡ್ತಾರಂತ. ಬಟ್ ನಾನು ಟ್ರೈ ಮಾಡಿಲ್ಲ, ಬೇರೆದವ್ರು ಮಾಡಿದ್ದೆ ಊಟ ಮಾಡೀವಿ. ಅದ್ರ ಸಲುವಾಗಿ ಇವತ್ತು ಮಾಡ್ರಾಯ್ತಂತ ಮಾಡ್ಲತ್ತೀನಿ. ಒಂದು 10-15 ನಿಮಿಷ ಗೀಚಿದ ಕುಂಬಳಕಾಯ್ದು ಇರ್ತಾವಲ್ವ, ಅವು ಹಾಕಿ ಫ್ರೈ ಮಾಡ್ಕೋಬೇಕು. ಒಂದು 10-15 ನಿಮಿಷ ಮುಚ್ಚಳನ ಮುಚ್ಚಿಟ್ಟು ಫ್ರೈ ಮಾಡ್ಕೊಂಡಿದ್ಮೇಲೆ ನಂಗೆ ಏನಾಗ್ಯದೇನೋ ಸ್ವಲ್ಪ ಗ್ಯಾಸ್ ಅದು ಫುಲ್ ಆನ್ ಮಾಡಿಟ್ಟು ಹೊರಗೆ ಹೋಗಿದ್ದೆ ಟಿ ವಿ ನೋಡ್ಲಿಕ್ಕೆ. ಹಾಗಾಗಿ ಸ್ವಲ್ಪ ಹೊತ್ತಿದಪ್ಲೆ ಆಗ್ಯದ ಅಷ್ಟೇ, ಮತ್ತೇನು ಪ್ರಾಬ್ಲಮ್ ಆಗಿಲ್ಲ. ಸ್ವಲ್ಪ ಫ್ರೈ ಆಗಿದ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಕಲಸಿ ಹಾಲು ಹಾಕ್ಕೊಳತ್ತೀನಿ. ಹಾಲು ಹಾಕ್ಕೊಂಡಿದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಯಾಕಂದ್ರೆ ಹಾಲಿನಾಗ ಚೆಂದ ಕುದಿಬೇಕು. ಅದ್ರ ಸಲುವಾಗಿ ಒಂದು 5 ಇಲ್ಲ 6 ನಿಮಿಷ ಬಿಟ್ಟರೆ ಹಾಲಿನಾಗ ಚೆಂದ ಗುಂಜ್ಕೊಂಡು ಚೆಂದ ಕುದೀತದ ಕುಂಬಳಕಾಯಿ. ಅದ್ರ ಸಲುವಾಗಿ ನಾನು ಸ್ವಲ್ಪ ಎಳಿಕಾದಂತೆ ದಪ್ಪಾಗಿ ಗೀಚ್ಕೊಂಡಿನಿ, ಚೆಂದೇ ಬಂದದ. ಇನ್ನು ಇದಕ್ಕೂ ಈ ಹಾಲೆಲ್ಲ ಹಾಕ್ಕೊಂಡು ಚೆಂದ ಫ್ರೈ ಮಾಡ್ಕೊಂಡಿದ್ಮೇಲೆ ಇದಕ್ಕೆ ನಾವು ಅದೆಷ್ಟು ಹಾಲೆಲ್ಲ ಚೆಂದ ಕುದಿಯತನ ಮುಚ್ಚಳನ ಮುಚ್ಚಿಟ್ಕೊಂಡು ಬಿಟ್ಟಿದ್ಮೇಲೆ ಇದಕ್ಕೆ ನಾನು ಸಕ್ಕರೆ ಹಾಕ್ಕೊಳತ್ತೀನಿ. ನಾನು ತೊಗೊಂಡಿದ್ದು ಕ್ವಾಂಟಿಟಿ ಕುಂಬಳಕಾಯಿಗೆ 1 ಕಪ್ಪಷ್ಟು ಸಾಕು. ಸಕ್ಕರೆ ಒಂದು ಸ್ವಲ್ಪ ಹೆಚ್ಚಿಗೆ ಆಗ್ಯದ, ಯಾಕಂದ್ರೆ ನಮ್ಮ ಮನೆಯಾಗ ಸ್ವೀಟ್ ಹೆಚ್ಚಿಗೆ ತಿಂತಾರಲ್ವ, ಹಾಗಾಗಿ ನಮ್ಮ ಮನೆಯವರು. ನಾನು ಸ್ವೀಟ್ ಮಾಡೋದೇ ಅವ್ರ ಸಲುವಾಗಿ. ನಾ ತಿಂಬಕ್ಕಿಂತ ಹೆಚ್ಚಿಗೆ ನಮ್ಮ ಮನೆಯವ್ರು ತಿಂಬದ್ರೆ ನನಗೆ ತುಂಬ ಖುಷಿ. ಅದ್ರ ಸಲುವಾಗಿ ಅವ್ರ ಸಲುವಾಗಾರ 15 ಡೇಸ್ಗೊಂದು ಸರ್ತಿ ಸ್ವೀಟ್ ಮಾಡೇಬೇಕಾಯ್ತದ. ಇನ್ನು ಅದ್ರಾಗ ಸಕ್ಕರೆ ಹಾಕಿದ್ಮೇಲೆ ಇಲಾಚಿ ಪುಡಿ ಹಾಕೀನಿ, ಮತ್ತು ಹಾಗೆ ಒಂದು ಸ್ವಲ್ಪ ಫುಡ್ ಕಲರ್ ಹಾಕೀನಿ. ಅದ್ರ ಯೆಲ್ಲೋ ಕಲರ್ ಇತ್ತು ನಮ್ಮಲ್ಲಿ, ಯೆಲ್ಲೋ ಕಲರ್ ಫುಡ್ ಕಲರ್ ಹಾಕಿ ಚೆಂದ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಆಗೋಯ್ತು. ಇನ್ನು ಸಕ್ಕರೆ ಹಾಕಿನಲ್ವ, ಅದ್ರ ಸಲುವಾಗಿ ನೀರೆಲ್ಲ ಬಿಟ್ಕೊಂಡದ. ಅವೆಲ್ಲ ಚೆಂದ ಗುಂಜ್ಕೊಂಬತನ ನಾವು ಡ್ರೈ ಫ್ರೂಟ್ಸ್ಗಳೆಲ್ಲ ಹಾಕ್ಕೊಂಡು ಕುದಿಸ್ಕೋಬೇಕು, ಯಾಕಂದ್ರೆ ಡ್ರೈ ಫ್ರೂಟ್ಸ್ಗಳು ಭೀ ಸ್ವಲ್ಪ ಮೆತ್ತಗಾದ್ರೆ ಚೆಂದ ಆಗ್ತಾವಲ್ವ. ಅದ್ರ ಸಲುವಾಗಿ ಅವೆಲ್ಲ ಹಾಕ್ಕೊಂಡು ಒಂದು 5-10 ನಿಮಿಷ ಕುದಿಸ್ಕೊಂಡಿನಿ ಅಷ್ಟೇ. ಇನ್ನೊಂದು ಸ್ವಲ್ಪ ನೀರು ಅಂತ ಅದ, ಬಟ್ ಪರವಾಗಿಲ್ಲ. ಈ ಥರ ಇತ್ತಂದ್ರೆ ಇನ್ನೂ ಚೆಂದ ಹತ್ತದ. ಅದ್ರ ಸಲುವಾಗಿ ನಾನು ಅಷ್ಟೊಂದು ನೀರೆಲ್ಲ ಹೋಗೋತನ ಕುದಿಸಿಲ್ಲ, ಸ್ವಲ್ಪ ನೀರು ಇಟ್ಟೀನಿ. ಇನ್ನು ಇದಕ್ಕೆ ಗ್ಯಾಸ್ ಆಫ್ ಮಾಡಿಟ್ರೆ ಆಗೋಯ್ತು. ಕುಂಬಳಕಾಯಿ ಸ್ವೀಟ್ ರೆಡಿ ಆಯಿತು. ಇನ್ನೊಂದು
ಸೂಪರ್ ಟೇಸ್ಟ್ ಅಂತೂ ಆಗಿತ್ತು ಫ್ರೆಂಡ್ಸ್. ಇನ್ನು ನೀವು ಭೀ ಮನೆಗೆ ಒಂದು ಸರ್ತಿ ಟ್ರೈ ಮಾಡಿರಿ. ನಾವು ಯಾವಾಗ ಭೀ ಮನೆಗೆ ಕುಂಬಳಕಾಯಿ ತಂದ್ರೆ ಪಲ್ಯ ಮಾಡ್ತೇವೆ, ಇಲ್ಲ ಸಾಂಬಾರು ಮಾಡ್ತೇವೆ, ಇಲ್ಲ ಬೇರೆ ಚಟ್ನಿ ಮಾಡ್ತೇವೆ, ಇದೇ ಥರ ಮಾಡ್ತೇವೆ. ಬಟ್ ಸ್ವೀಟ್ ಯಾರೂ ಮಾಡಿರಲ್ಲ ಅಲ್ವಾ, ಅದ್ರ ಸಲುವಾಗಿ ನಾನು ಟ್ರೈ ಮಾಡಮಿ ನಾನು ನಿಮಗೆಲ್ಲರಿಗೂ ಮಾಡಿ ವೀಡಿಯೋ ಹಾಕಮಂತ ಹಾಕ್ಲತ್ತೀನಿ. ನೀವು ಭೀ ಮನೆಗೆ ಟ್ರೈ ಮಾಡಿ ನೋಡಿರಿ. ಇನ್ನು ಅದು ತಂದು ನಾನು ನಮ್ಮ ಮನೆಯವರಿಗೆ ಕೊಡ್ಲತ್ರ ಅವ್ರ ರಿಯಾಕ್ಷನ್ ನೋಡಿರಿ. ಅಂದರೆ ಆ್ಯಕ್ಚುಲಿ ಅವರು ಹೊರಗೆ ಹೋಗಿರು, ಬೀಸ್ಕೊಂಬರ್ಲಕ್ಕೆ ಹೋಗಿರು ಹಿಟ್ಟು. ಅವ್ರು ಬರತನ ನಾನು ಸ್ವೀಟ್ ರೆಡಿ ಮಾಡಿದ್ದು ಇಲ್ಲ ಇನ್ನು ಅಂತ ಬಂದಿರು. ಇನ್ನೂ ಆಗಿದ್ದಿಲ್ಲ ಅವಾಗ. ಈಗ ಅವ್ರು ಫೋನ್ನಾಗ ಮಾತಾಡ್ಕೊತ ಇದ್ದರು. ಅವಾಗ ಸ್ವೀಟ್ ತಂದು ಕೊಟ್ಟರು. ಅವರ ರಿಯಾಕ್ಷನ್ ನೋಡಿರಿ, ಯಾವ ಥರ ಮಾಡ್ಯಾಳ ಯಾವ ಥರ ಇಲ್ಲ ಅಂತ. ಬಟ್ ಅವರ ರಿಯಾಕ್ಷನ್ ಅಂತೂ ಏನೇ ಮಾಡಲಿ ಅಡ್ಗೆ ಮನ್ಯಾಗ, ಬಟ್ ಅವ್ರು ಏನೂ ಅಂಬಲ್ಲ. ಹಿಂಗಾಗ್ಯದ ಹಂಗಾಗ್ಯದ, ಸ್ವೀಟ್ ಅದ ಹಂಗದ ಹಿಂಗದ ಕಮ್ಮಿ ಇದ್ರೆ ಹೇಳ್ತಾರೆ. ಸ್ವೀಟ್ನಾಗ ಈಗ ನಾ ಇದು ಸ್ವೀಟ್ ಮಾಡೀನಿ ಅಂದ್ರೆ ಅದ್ರಾಗ ಸಕ್ರೆ ಕಮ್ಮಿ ಇತ್ತು ಅಂದ್ರೆ ಕಮ್ಮಾಗ್ಯದ ಅಂತ ಹೇಳ್ತಾರೆ ಅಷ್ಟೇ. ಅದು ಚೆಂದ ಐತೆ ಅಂದ್ರೂ ಭೀ ಹೇಳಲ್ಲ, ಅದು ಚೆಂದ ಆಗಲ್ಲೋದ್ರೂ ಭೀ ಹೇಳಲ್ಲ. ಈಗ ಉಪ್ಪು ಸಾಂಬಾರ್ದಾಗ ಉಪ್ಪು ಕಮ್ಮಿ ಆಗ್ಯದ, ಪಲ್ಯದಾಗ ಉಪ್ಪು ಕಮ್ಮಿ ಆಗ್ಯದ, ಖಾರ ಕಮ್ಮಿ ಆಗ್ಯದ ಅಂತ ಅದು ಏನೂ ಹೇಳಲ್ಲ. ಬಟ್ ತಿಂಬೋದೊಂದೇ ಮಾಡ್ತಾರೆ. ಕೇಳೋರು ಹೆಂಗಾಗ್ಯದ ಅಂತ ಕೇಳೋರು ಏನೋ ಮಾಡಿರಿ ತಿನ್ನಬೇಕು ಅಂತಂದು ತಿಂತಾರೆ ಅಂತ ಹೇಳ್ತಾರೆ ರಿಯಾಕ್ಷನು. ಬಟ್ ಚೆಂದೇ ಆಗಿರ್ತದೆ, ಬಟ್ ಅವ್ರು ರಿಯಾಕ್ಷನ್ ಕೊಡಲ್ಲ ಅಷ್ಟೇ. ಇನ್ನು ಅವರು ಫೋನ್ ಮಾತಾಡ್ಲತ್ತಿರಲ್ವ ಜಾನು ಫೋನ್ ಕೊಟ್ಟಾಕಿ ನಾ ಸೂಪರ್ ಟೇಸ್ಟ್ ಆಗ್ಯದ ಅಂದಿದ್ದ ಸಲುವಾಗಿ ಅವ್ರ ಬಲ್ಲಿಂದ ತೊಗೊಂಡು ಈಕಿ ಫೋನ್ ಕೊಟ್ಟಾಕಿ ಈಕಿಂದಿಗೆ ಸ್ವೀಟ್ ತೊಗೊಂಡು ತಿಲ್ಲತ್ತಾಳ ಇಲ್ಲಿ ಮ್ಯಾಗ ಟೇಬಲ್ ಮೇಲೆ ಕುಂತು. ಇನ್ನು ಈಕೆ ಇಲ್ಲಿ ಕುಂತಾಳಲ್ವ, ಇದು ಫುಲ್ ಬೌಲ್ ಆಕಿನೇ ಖಾಲಿ ಮಾಡಿಟ್ಟಾಳ ಜಾನುನೇ. ಸೂಪರ್ ಆಗ್ಯದ ಮಮ್ಮಿ ಸೂಪರ್ ಆಗ್ಯದ ಅನ್ಕೋತ ತಿನ್ಕೋತಾನೆ ಇದ್ದಳು. ಆ್ಯಕ್ಚುಲಿ ಅಮ್ಮಗೆ ಅಷ್ಟೊಂದು ಸ್ವೀಟ್ ಇಷ್ಟ ಆಗಲ್ಲ, ಅದಕ್ಕೂ ಹಾಗಾಗಿ ಆಕೆ ತಿಲ್ಲಕ್ಕೆ ಭೀ ಬಂದಿಲ್ಲ. 1-2 ಸ್ಪೂನ್ ಅಷ್ಟೇ ನಮ್ಮ ಮನೆಯವ್ರು ಬಲವಂತ ಮಾಡಿ ತಿನ್ಸ್ಯಾರ. ಆಕೆಗೆ ಇದ್ರಾಗ ಏನು ಇಂಟ್ರೆಸ್ಟ್ ಇಲ್ಲ, ಒಟ್ಟು ಟಿ ವಿ ಇದ್ರೆ ಸಾಕು ಆಕೆಗೆ. ಸಮ್ಮರ್ ಅದಲ್ವ, ಇನ್ನು ಸ್ಕೂಲ್ ಭೀ ಸ್ಟಾರ್ಟ್ ಆಗಿಲ್ಲ. ಹಾಗಾಗಿ ಇನ್ನೂ 1 ವೀಕ್ ಆಯ್ತಂದ್ರೆ ಸ್ಕೂಲ್ ಸ್ಟಾರ್ಟ್ ಅಂದ್ರೆ ತಾನೇ ಹೋಯ್ತಾಳ. ಇನ್ನು ಈಕಿ ನೋಡ್ರಿ ತಿನ್ಕೋತ ಪಪ್ಪ ಸೂಪರ್ ಆಗ್ಯದ ತಿನ್ನಿರಿ ಅಂದ್ರೆ ಅವ್ರು ಫೋನ್ನಾಗ ಇದ್ದರು. ಹಾಗಾಗಿ ಈಕಿ ತಿಂದು ಫುಲ್ ಪ್ಲೇಟ್ ಖಾಲಿ ಮಾಡಿ ಹಾಕ್ಯಾಳ, ಫುಲ್ ಬೌಲೆಲ್ಲ. ನೋಡತ್ತಿರಲ್ವ ಯಾವ ಥರ ತಿಲ್ಲತ್ತಾಳಂತ. ಸೂಪರ್ ಟೇಸ್ಟ್ ಅಂತೂ ಆಗ್ಯದ ಫ್ರೆಂಡ್ಸ್. ನೀವು ಭೀ ಟ್ರೈ ಮಾಡಿ ನೋಡಿರಿ. ಇನ್ನು ಯಾರೆಲ್ಲ ಈ ವಿಡಿಯೋ ಅಲ್ಲಿಗೆ ಫಸ್ಟ್ ಹಿಡಿದು ಎಂಡಿಂಗ್ ತನಕ ನೋಡತ್ತಿರಲ್ವ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ವೀಡಿಯೋ ಶೇರ್ ಮಾಡಿ ಅವರಿಗೆ ಹೇಳ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾಕ. ಇನ್ನು ಡೈಲಿ ವೀಡಿಯೋ ಬರ್ತಾವೆ, ಅವು ಭೀ ನೋಡಿರಿ ಪ್ಲೀಸ್. ಹಾಗೆ ನಮ್ಮ ಜಾನು ತಿಂದೋಳಲ್ವ, ತಿಂದಿದ ಮೇಲೆ ಆಕೆ ಫುಲ್ ಬೌಲ್ ಖಾಲಿ ಮಾಡಿ ಹಾಕ್ಯಾಳು. ಇನ್ನು ನಮ್ಮ ಮನೆಯವ್ರಿಗೆ ಇನ್ನೂ ಬೇಕು ಅಂತಂದು ಅವ್ರು ಬಂದು ಕಿಚನ್ದಾಗ ತೊಗೊಂಡು ಹಾಕೊಳತ್ತಾರ. ಹೇಳತ್ತಿಲ್ಲ ಸೂಪರ್ ಟೇಸ್ಟ್ ಆಗಿತ್ತು, ಅದಕ್ಕೆ ಬಿಡಲಾಗಿರು. ಆ್ಯಕ್ಚುಲಿ ನಾ ಮಾಡಿದ ಕ್ವಾಂಟಿಟಿಗೆ ಒಂದು 3 ಬಟ್ಟಲು ಅಷ್ಟೇ ಆಗಿತ್ತು. ಆಲ್ರೆಡಿ 2 ಬಟ್ಟಲು ಇವರೇ ಖಲಾಸ್ ಮಾಡಿರು. ಇನ್ನೊಂದು ಸ್ವಲ್ಪ ಅದ, ಅದು ಲಂಚ್ ಟೈಮಿಗೆ ತಿಂತೀನಂತ ಅವರೇ ಇಟ್ಕೊಂಡಾರ ಫ್ರೆಂಡ್ಸ್. ಓಕೆನಾ, ಬಾಯ್ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಓಕೆ ಬಾಯ್.